ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಗೋಚಾರ ಫಲ 2025 ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಗುರುಬಲ ಮೇ 14ನೇ ತಾರೀಕಿನಂದು ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರುತ್ತೆ ನೋಡಿ. ಈಗಷ್ಟೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಶ್ರೀ ಕ್ರೋಧಿ ನಾಮ ಸಂವತ್ಸರವನ್ನು ಮುಗಿಸಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರಕ್ಕೆ ಕಾಲಿಟ್ಟಂತಹ ಈ ಹೊಸ್ತಿಲಿನಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಮೊದಲನೆಯ ಬೃಹತ್ ಗ್ರಹ ಅಂತ ಹೇಳಿದರೆ ಅದು ಗುರುಗ್ರಹ. ವರ್ಷ ಪ್ರಾರಂಭ ಆಗೋಕ್ಕೂ ಒಂದೇ ಒಂದು ದಿನದ ಹಿಂದೆ ಶನಿಗ್ರಹ ಅಂದರೆ 29 ಮಾರ್ಚ್ ಶನಿಗ್ರಹ ಬದಲಾವಣೆ ಆಗಿತ್ತು. ಆದರೆ ಈಗ ಮೇ 14ನೇ ತಾರೀಕಿನಂದು ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ಯಾವ ರೀತಿಯಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು ನೋಡಿ. ಗುರುಬಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದೇ. ವರ್ಷ ಭವಿಷ್ಯವನ್ನು ಕೇಳೋ ಸಂದರ್ಭದಲ್ಲಿ ಹೇಳಿರ್ತೇವೆ, ಗುರುಬಲ ಮತ್ತು ಶನಿಬಲದ ಆಧಾರದ ಮೇಲೆ ಆಯಾ ವರ್ಷದ ಶುಭಾಶುಭ ಫಲಗಳನ್ನು ಅಳೆಯೋದು ಉಂಟು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಶುಭ ಕಾರ್ಯಗಳಾಗಬೇಕಾದ್ರೆ, ಶುಭ ಘಟನೆಗಳು ನಡಿಬೇಕಾದ್ರೆ, ಮದುವೆ, ಸಂತಾನ ಅಥವಾ ಕೆಲಸ ಸಿಗಬೇಕು, ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಇನ್ಯಾವುದೇ ರೀತಿಯಾಗಿರುವಂತಹ ಫಲಾನುಫಲಗಳನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಗುರುವಿನ ಆಶೀರ್ವಾದ ಬೇಕು. ಯಾಕಂದರೆ ದೀರ್ಘಕಾಲದಲ್ಲಿ ಫಲವನ್ನು ಕೊಡ್ತಕ್ಕಂತಹದ್ದು ಗುರುಗ್ರಹ ಮತ್ತು ಶನಿಗ್ರಹ. ಅದು ಬಿಟ್ಟರೆ ಛಾಯಾಗ್ರಹಗಳಾಗಿರುವಂತಹ ರಾಹುಕೇತು ಗ್ರಹಗಳು 18 ತಿಂಗಳುಗಳು. ಇಂತಹ ಸಂದರ್ಭದಲ್ಲಿ ತನ್ನ ಸ್ಥಾನವನ್ನು ವೃಷಭದಿಂದ ಮಿಥುನ ರಾಶಿಗೆ ಪರಿವರ್ತನೆ ಮಾಡ್ತಾ ಇರ್ತಕ್ಕಂತಹ, ಪರಿಚಲನೆ ಮಾಡ್ತಾ ಇರ್ತಕ್ಕಂತಹ ಗುರುಗ್ರಹದ ಒಂದು ವಿಶೇಷವಾದಂತಹ ಸ್ಥಾನದಿಂದ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಗುರು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬರೂ ಅಷ್ಟೇ ಕೇಳೋದು, ಮನೆ ಕಟ್ಟಬೇಕಾದರೆ ಆಗಲಿ, ಜಾಗ ತಗೊಳ್ಬೇಕಾದಾಗ ಆಗಲಿ, ಅಥವಾ ಏನೇ ಕೆಲಸಗಳನ್ನು ಮಾಡಿಕೊಳ್ಬೇಕು ಅಂದರೂ ಸಹ ಗುರುಬಲ ಅನ್ನುವಂತಹದ್ದು ತುಂಬ ಮುಖ್ಯ. ಗುರುಗ್ರಹಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಗುರುಬಲ ಇತ್ತು ಅಂದರೆ ಒಂದು ಅರ್ಥಕ್ಕೆ ದೈವ ಬಲ ಇದೆ ಅಂತ ಅರ್ಥ. ದೇವರೇ ನಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ ಅನ್ನುವಂತಹ ಅರ್ಥ. ಬೃಹಸ್ಪತಿ ಗ್ರಹದ ಬಲ ಇದ್ದರೆ ನಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಬಂದರೂ ಸಹ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗಬಹುದು. ಶನಿಕಾಟವನ್ನೂ ಸಹ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಇದೇ ಗುರುಬಲವು ಸಹ ಕೊಡುವಂತಹದ್ದು. ಹಾಗಾಗಿ ಗುರುಬಲ ಇದ್ದರೆ ದೇವರೇ ಜೊತೆಗಿದ್ದ ಹಾಗೆ ಅನ್ನುವಂತಹ ಮಾತು ಸಹ ಇರುವಂತಹದ್ದು. ಅಂತಹ ವಿಶೇಷವಾದಂತಹ ಇಂತಹ ಗುರು ಸಂಬಂಧಿಕರ ವರ್ತನೆಗಳನ್ನು ತೋರಿಸ್ತಾನೆ. ಕುಟುಂಬದಲ್ಲಿರುವಂತಹ ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿಗಳನ್ನು ತೋರಿಸ್ತಾನೆ. ಸಂತಾನವನ್ನು ತೋರಿಸ್ತಾನೆ. ಪೂರ್ವಿಕರು ಮಾಡಿದ ಪಾಪ ಪುಣ್ಯದ ಫಲಗಳನ್ನು ತೋರಿಸ್ತಾನೆ. ನಿಮ್ಮ ಪೂರ್ವ ಪುಣ್ಯದ ಆಧಾರದ ಮೇಲೆ ಈ ಜನ್ಮದ ಹಲವು ವಿಚಾರಗಳು ನಿಂತಿರುವಂತಹದ್ದು. ಅದೆಲ್ಲವೂ ಸಹ ಗುರುಗ್ರಹದ ಆಧಾರದಲ್ಲಿ. ಇಷ್ಟು ಕೇವಲ ಒಳ್ಳೆಯದು ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಹಕ್ಕೆ ಹೇಗೆ ಒಳ್ಳೆಯದಿದೆಯೋ ಅದೇ ರೀತಿಯಾಗಿ ಕೆಡುಕಿನ ಒಂದು ಛಾಯೆಯೂ ಸಹ ಇರುವಂಥದ್ದು ಇನ್ನೊಂದು ಪಾರ್ಶ್ವ, ಅದೇ ಅಶುಭ. ಬಹಳ ದೊಡ್ಡದಾಗಿ ಅನಾರೋಗ್ಯದ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಗುರುಗ್ರಹವೇ. ಉದಾಹರಣೆಗೆ ಡಯಾಬಿಟಿಸ್ ಇರುವಂಥದ್ದಿರಬಹುದು, ಒಬೆಸಿಟಿ ಪ್ರಾಬ್ಲಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರಗಳನ್ನು ಕೊಡುವಂಥದ್ದು, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್, ಹೃದ್ರೋಗಗಳು,
ಕಾರ್ಡಿಯಾಕ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನೋಡಿ, ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು. ಡಯಾಬಿಟಿಕ್ ಆಗಲಿ, ಕಾರ್ಡಿಯಾಟಿಕ್ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಬ್ಲಡ್ ರಿಲೇಟೆಡ್ ಆಗಲಿ, ದೊಡ್ಡ ದೊಡ್ಡ ಮಟ್ಟದ ಕಾಯಿಲೆ. ಒಬೆಸಿಟಿ, ಕೊಬ್ಬಿನ ಅಂಶ ತೋರಿಸ್ತಾನೆ, ಸ್ಥೂಲಕಾಯ ಅಲ್ವಾ, ಎಷ್ಟೇ ಆಗಲಿ ಗುರುವೆಂದು ನಿಮಗೆ ಕಾಯಿಲೆ ಕಸಾಲೆಗಳನ್ನು ಸಹ ತಂದು ಹಾಕ್ತಕ್ಕಂಥದ್ದು ಗುರುಬಲ ಇಲ್ಲದ ಪಕ್ಷದಲ್ಲಿ ಇಷ್ಟೆಲ್ಲ ಕೆಡುಕುಗಳು ಸಹ ನಡೆಯುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ಯಾವ್ಯಾವ ರೀತಿಯಾಗಿ ಇದೆ, ನಿಮ್ಮ ರಾಶಿಯ ಫಲಾನುಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ನು ಗುರುಬಲ 2025 ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾಯಿತು ಅಂದರೆ ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಾಗಿ ಹೋಗಿಬಿಟ್ಟಿದೆ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 2025 ಒಂದು ರೀತಿ ಜಾಕ್ಪಾಟ್ ಅಂತಲೇ ಹೇಳಬಹುದು. ನಿಮ್ಮ ಹಳೆಯ ಹೂಡಿಕೆಗಳಿಂದ ತುಂಬ ದೊಡ್ಡ ಮಟ್ಟದ ಲಾಭವನ್ನು ನೀವು ಈ ವರ್ಷ ನಿರೀಕ್ಷೆ ಮಾಡಬಹುದು. ಯಾಕಂದರೆ ಧನಸ್ಥಾನಕ್ಕೆ ಬರ್ತಾ ಇರತಕ್ಕಂತಹ ಒಂದು ಗುರುವು ಅಷ್ಟಮ ಸ್ಥಾನದ ವೀಕ್ಷಣೆಯನ್ನು ಮಾಡ್ತಾನೆ. ಅಷ್ಟಮ ಸ್ಥಾನದ ವೀಕ್ಷಣೆಯನ್ನು ಮಾಡುವುದರಿಂದ ನಿಮಗೆ ಆರೋಗ್ಯ, ಧನ, ಸಂಪತ್ತು, ಐಶ್ವರ್ಯ, ನಿಮ್ಮ ಬಯಕೆಗಳು ಎಲ್ಲವೂ ಸಹ ಈಡೇರ್ತಕ್ಕಂತಹ ಸುಸಂದರ್ಭ ಅಂತಲೇ ಹೇಳಬಹುದು. ಎಂತಹ ಒಳ್ಳೆಯದಾಗಿರ್ತಕ್ಕಂತಹ ಬದುಕನ್ನು ನೀವು ಕಟ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂದರೆ ಬಹಳ ಚೆನ್ನಾಗಿರ್ತಕ್ಕಂತಹ ಸುಸಂದರ್ಭ ಇದು ವೃಷಭ ರಾಶಿಯವರಿಗೆ. ಅದೆಷ್ಟೋ ವರ್ಷಗಳ ಕಣ್ಣೀರಿನ ಕೋಡಿಯನ್ನು ನೀವು ಹರಿಸ್ತಾನೆ ಬರ್ತಾ ಇದ್ದೀರಿ. ಬಟ್ ಆದರೆ ವೃಷಭ ರಾಶಿಯವರ ಕಣ್ಣೀರು ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಅವರು 4 ಜನದ ಮುಂದೆ ಅವ್ರ ಕಣ್ಣಲ್ಲಿ ನೀರು ಹಾಕುವಂಥವ್ರಲ್ಲ. 4 ಗೋಡೆಗಳ ಮಧ್ಯೆ ಅವರ ತಲೆದಿಂಬಿಗೆ ಗೊತ್ತಿರುತ್ತೆ, ಅವರ ಕಣ್ಣಿಗೆ ಮತ್ತು ಕೈಗೆ ಗೊತ್ತಿರುತ್ತೆ. ಬೇರೆಯವರಿಗೆ ಗೊತ್ತಾಗೋದೇ ಇಲ್ಲ. ಬೇರೆಯವ್ರ ಮುಂದೆ ತುಂಬ ಗಟ್ಟಿ ಅಂತ ತೋರಿಸ್ಕೊಳ್ತಾರೆ, ಹುಂಬತನ ಮಾಡ್ತಾರೆ. ಆದರೆ 2025 ಶನಿಬಲ ಮತ್ತು ಗುರುಬಲದ ಸಂಪೂರ್ಣವಾಗಿರ್ತಕ್ಕಂತಹ ಶುಭಾಶೀರ್ವಾದದಿಂದ ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಯೋಗದ ಫಲಗಳು ಬರ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ಇಷ್ಟು ವರ್ಷಗಳಿಂದ ನಿಮಗೇನು ಕಳೆದ ಒಂದು 4-5 ವರ್ಷಗಳಿಂದ ಇದ್ದಂತಹ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆಸ್ತಿ ವಿಚಾರದಲ್ಲಿದ್ದಂತಹ ಗೊಂದಲಗಳು ನಿವಾರಣೆ ಆಗುವಂಥದ್ದು. ಪಿತ್ರಾರ್ಜಿತ ಆಸ್ತಿಯು ಬಂದು ಕೈ ಸೇರ್ತಕ್ಕಂಥದ್ದು. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಇದ್ದಂತಹ ಅನೇಕ ರೀತಿಯಾದಂತಹ ಅಡೆತಡೆಗಳು ನಿವಾರಣೆ ಆಗುತ್ತೆ. ಮನಸ್ಸಿಗೆ ಬಹಳ ಸಂತೋಷದಾಯಕವಾಗಿರುವಂತಹ ಘಟನೆಗಳು ಘಟಿಸೋದಕ್ಕೆ ಪ್ರಾರಂಭವಾಗ್ತವೆ. ಇನ್ನು ಮನೆಯಲ್ಲಿ ನಿಮ್ಮ ಮಾತಿಗೆ ಗೌರವಗಳು ಜಾಸ್ತಿ ಆಗ್ತಕ್ಕಂಥದ್ದು. ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ನಿವಾರಣೆ ಆಗುವಂಥದ್ದು. ನೋಡಿ, ನಿಮಗೆ ತುಂಬ ದೊಡ್ಡ ದೊಡ್ಡ ಮಟ್ಟದ ಕಾಯಿಲೆಗಳಿದ್ದರೂ ಸಹ ನಿವಾರಣೆ ಆಗಬಹುದು. ಎಷ್ಟೋ ಬಾರಿ ಏನಾಗುತ್ತೆ, ಡಾಕ್ಟ್ರೇ ಕೈ ಬಿಟ್ಬಿಟ್ಟಿರ್ತಾರೆ. ಇನ್ನೇನು ಆಗಲ್ಲ ಬಿಡ್ರಿ, ದೇವ್ರ ಮೇಲೆ ಭಾರ ಹಾಕಿ ದೇವರನ್ನು ನೋಡ್ಕೊಳ್ಳಿ ಅಂತ. ಆದರೆ ನಿಮಗೆ ಈ ವರ್ಷದಲ್ಲಿ ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಆರೋಗ್ಯ ಬಹಳ ಅಂದರೆ ಬಹಳ ಸುಧಾರಿಸುತ್ತೆ. ಗುರುದೃಷ್ಟಿ ಅಷ್ಟಮ ಸ್ಥಾನದ ಮೇಲೆ ಬೀಳ್ತಾ ಇದ್ದ ಹಾಗೆಯೇ ನಿಮಗಂತೂ ಎಷ್ಟು ಅನುಕೂಲಗಳು ಅಂತಂದರೆ, ಫಸ್ಟ್ ನಿಮ್ಗೆ ಆರೋಗ್ಯ ಸುಧಾರಿಸುತ್ತೆ. ದೇಹದಲ್ಲಿ ನಮಗೆ ಎಷ್ಟೇ ಕಾಯಿಲೆ ಕಸಾಲೆಗಳು ಅಥವಾ ಏನೇ ಬಂದು ಕೂತ್ಕೊಂಡ್ರೂ ನಮ್ಗೆ ಸುಧಾರಣೆ ಆಗಲಿಲ್ಲ ಅಂದರೆ ಭಾರಿ ಕಷ್ಟ. ಏನು ಸುಖ ಇದ್ದರೆ ಏನು ಪ್ರಯೋಜನ, ಎಷ್ಟು ದೊಡ್ಡ ಮನೆ ಇದ್ದರೆ ಏನು ಪ್ರಯೋಜನ, ಎಷ್ಟು ಐಶ್ವರ್ಯ ಇದ್ದರೆ ಏನು ಪ್ರಯೋಜನ. ಆರೋಗ್ಯವೇ ಇಲ್ಲ ಅಂದರೆ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ನಾನು ಹಾಸಿಗೆ ಕೊಂಡ್ಕೋಬಹುದು, ನಿದ್ದೆ ಕೊಂಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಆ ನಿದ್ದೆಯನ್ನು ಕೊಂಡ್ಕೋಬೇಕು ಅಂತಂದರೆ ಮನಸ್ಸು ನೆಮ್ಮದಿಯಾಗಿರಬೇಕು, ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ, ಹಣದಿಂದ ಅಲ್ಲ. ಅಂತಹ ಸಂದರ್ಭಗಳು ಇರುವಂತಹದ್ದು. ಇನ್ನು ಪ್ರೇಮಿಗಳಿಗೆ ಬಹಳ ಶುಭವಾಗಿದೆ. ತುಂಬ ವರ್ಷಗಳಿಂದ ಪ್ರೀತಿಸಿ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗುರುಗಳೇ, ಏನು ಮಾಡೋದು. ಈ ವರ್ಷ ಪ್ರಯತ್ನ ಮಾಡಿ. ಹಿರಿಯರ ಒಪ್ಪಿಗೆಯ ಮುಖಾಂತರವಾಗಿಯೇ ನಿಮಗೆ ಈ ವರ್ಷ ಮದುವೆ ಆಗುವ ಸಾಧ್ಯತೆಗಳು ಇದ್ದಾವೆ. ವೈವಾಹಿಕ ಜೀವನದಲ್ಲಿದ್ದಂತಹ ಅನೇಕ ರೀತಿಯಾದಂತಹ ಎಡರು ತೊಡರುಗಳು ದೂರವಾಗುತ್ತೆ. ವೈವಾಹಿಕ ಜೀವನ ಚೆನ್ನಾಗಿ ಆಗುವಂತಹದ್ದು. ಈಗಾಗಲೇ ಮದುವೆ ಆಗಿ ಕೌಟುಂಬಿಕ ಜೀವನದಲ್ಲಿ ಕಲಹಗಳನ್ನು ಅನುಭವಿಸ್ತಾ ಇದ್ದಂತಹ ಅದೆಷ್ಟೋ ಜನರಿಗೆ ಕೌಟುಂಬಿಕ ಕಲಹಗಳಿಂದ ದೂರವಾಗಿ ನೆಮ್ಮದಿಯ ಒಂದು ಜೀವನ ಪ್ರಾಪ್ತಿ ಆಗುವಂತಹ ಸುಸಂದರ್ಭ ಇದು ಆಗಿರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಅದೃಷ್ಟದ ಮಹಾಪೂರ. ಒಂದು ಕಡೆ ಲಾಭಸ್ಥಾನದಲ್ಲಿ ಶನಿ ನಿಮಗೆ ಲಾಭದ ಮೇಲೆ ಲಾಭಗಳನ್ನು ತಂದುಕೊಡ್ತಾ ಇರ್ತಾನೆ. ಧನಸ್ಥಾನದಲ್ಲಿ ಕುಳಿತಿರುವಂತಹ ಗುರುವಿನ ಪ್ರಭಾವದಿಂದ ಇನ್ನಷ್ಟು ಹೆಚ್ಚಿನ ಧನಾಗಮನ ಉಂಟಾಗ್ತಾ ಇರುತ್ತೆ. ಆದರೆ ಅದನ್ನು ನೀವು ಆಧ್ಯಾತ್ಮಿಕ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಬೇಕು. ನೀವು ಎಷ್ಟು ಹಂಚೋದಕ್ಕೆ ಸಾಧ್ಯನೋ ಅಷ್ಟು ಹಂಚ್ತಾ ಬನ್ನಿ, ಎಷ್ಟು ಖರ್ಚು ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಖರ್ಚು ಮಾಡ್ತಾ ಬನ್ನಿ. ಏನಪ್ಪ ಖರ್ಚು ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಖರ್ಚು ಯಾವ ರೀತಿಯಾಗಿರಬೇಕು,
ನೀವು ಕೊಡ್ತಕ್ಕಂತಹದ್ದು ಅವ್ರಿಗೆ ಉಪಯೋಗಕ್ಕೆ ಬರಬೇಕು. ಹೊಟ್ಟೆ ತುಂಬಿರೋರಿಗೆ ತೊಗೊಂಡು ಹೋಗಿ ಊಟ ಕೊಡೋದಲ್ಲ. ಗುರುಗಳಿಗೆ ಕೊಡು ಅಂತ ಹೇಳಿದ್ದಾರೆ, ಎಲ್ಲರನ್ನೂ ಕೂಡಿಸ್ಕೊಂಡು ಗುಂಡು ತುಂಡು ಅಂತ ಮಾಡೋದಲ್ಲ. ಅದು ಬೇರೆ. ಒಂದು ಹಸಿವಿನಿಂದ ಇರ್ತಾರೆ, ಆ ಹೊತ್ತಿಗೆ ಹೋಗಿ ನೀವು ಒಂದು ತುತ್ತು ಅನ್ನ ಕೊಡಿ, ಅದೆಷ್ಟೋ ಪುಣ್ಯದ ಫಲ ಸಿಗತ್ತೆ ಅಲ್ವಾ. ನೀವು ಕೊಡುವಂತಹ ದಾನ ಕೊಡ್ತಕ್ಕಂಥದ್ದು ನಿಸ್ವಾರ್ಥವಾಗಿರಬೇಕು, ಜೊತೆಗೆ ಅವ್ರಿಗೆ ಉಪಯೋಗಕ್ಕೆ ಬರಬೇಕು. ನೀವು ಅಕ್ಕಿ ಕೊಡ್ತಿದ್ದೀರಿ ಅಂದರೆ ಅವ್ರು ಅನ್ನ ತಿನ್ನುವಂಥ ಜನ ಆಗಿರಬೇಕು. ಈಗಿನ ಕಾಲದಲ್ಲಿ ಎಲ್ಲರೂ ಅನ್ನ ತಿನ್ನೋರೆ, ಆದರೆ ನಿಯತ್ತಾಗಿ ತಿನ್ನುವಂಥದ್ದು ಇದೆಯಲ್ಲ, ಅದು ದೊಡ್ಡ ವಿಚಾರ. ಸೊ ಇಂತಹ ಸುಸಂದರ್ಭದೊಳಗಡೆ ಬಹಳ ಚೆನ್ನಾಗಿರ್ತಕ್ಕಂತಹ ರಾಶಿ ಫಲವನ್ನು ವೃಷಭ ರಾಶಿಯವರಿಗೆ ಹೇಳಬಹುದು. ಜೊತೆಗೆ ಬಹಳ ದೀರ್ಘಕಾಲದಿಂದ ಬಳಲ್ತಾ ಇದ್ದಂತಹ ಅನೇಕ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗ್ತಕ್ಕಂತಹದ್ದು ಆಗುವಂಥದ್ದು ಇದೆ. ಇನ್ನು ವೃಷಭ ರಾಶಿಯವರಿಗೆ ಒಂದು ನಿಮ್ಮ ಕರ್ಮಸ್ಥಾನದ ಮೇಲೂ ಗುರುವಿನ ದೃಷ್ಟಿ ಬರೋದ್ರಿಂದ ಒಂಬತ್ತನೇ ದೃಷ್ಟಿ ಅಂದರೆ ನಿಮಗೆ 10ನೇ ಮನೆ ಆಗ್ತದೆ. ದೃಷ್ಟಿ ಬರೋದ್ರಿಂದ ತುಂಬ ವರ್ಷಗಳಿಂದ ವಿದೇಶಕ್ಕೆ ಕೆಲಸಕ್ಕೆ ಹೋಗಬೇಕು, ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಯೋಜನೆಗಳಿಟ್ಕೊಂಡಿರ್ತಕ್ಕಂಥವ್ರಿಗೆ ಅವರೆಲ್ಲರಿಗೂ ಸಹ ದಿಢೀರಂಥ ಕೆಲಸಗಳಾಗೋದು, ವೀಸಾ ಪ್ರಾಬ್ಲಮ್ ಇದ್ದಂಥವ್ರಿಗೆ ವೀಸಾಗಳೆಲ್ಲ ಸರಿ ಹೋಗ್ತಕ್ಕಂಥದ್ದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಜ್ಞಾನಾರ್ಜನೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅನೇಕವಾದಂತಹ ಶುಭ ಫಲಗಳು ಗುರುವಿನ ಅನುಗ್ರಹದಿಂದ ಇರ್ತಕ್ಕಂಥದ್ದು. ಹಾಗಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾರಿಗಾದರೂ ನಿಮ್ಮ ಜನ್ಮಜಾತಕದಲ್ಲಿ ಗುರುವಿನ ಪೀಡನೆ ಏನಾದರೂ ಇದೆ ಅಂತ ಅನಿಸಿದರೆ ಇದೇ ಸಂದರ್ಭದಲ್ಲೇ 14ನೇ ತಾರೀಕು ಮೇ ವಿಶೇಷವಾಗಿ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಅಷ್ಟಮದಲ್ಲೋ ಷಷ್ಠದಲ್ಲೋ 12ನೇ ಮನೆಯಲ್ಲೋ ಏನಾದರೂ ಇದ್ದು ಬಾಧಾಕಾರಕನಾಗಿದ್ದರೆ, ತೊಂದರೆಯನ್ನು ಕೊಡುವಂಥವನಾಗಿದ್ದರೆ ಅಂತಹವರು ಸಹ ಈ ಒಂದು ಸಂದರ್ಭದಲ್ಲಿ ಪೂಜೆಯನ್ನು ಮಾಡಿಸಬಹುದು. ಗುರುಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿಸಿ. ಅದರಿಂದ ನಿಮ್ಮ ಜಾತಕದಲ್ಲಿರುವಂತಹ ಅನೇಕ ದೋಷಗಳು ಸಹ ಹೋಗುತ್ತೆ. ಇದಕ್ಕೆ ಶುಲ್ಕ ಇರತಕ್ಕಂಥದ್ದು 333 ರೂಪಾಯಿಗಳು ಒಬ್ಬರಿಗೆ. ಅದು ಅಲ್ಲದೆ ಎಲ್ಲರಿಗೂ ಸಹ ಮುಕ್ತವಾದ ಅವಕಾಶ ಇರತಕ್ಕಂತಹದ್ದು, ಯಾರು ಬೇಕಾದರೂ ಸಹ ಪೂಜೆಗೆ ಬರಬಹುದು. ಇನ್ನು ಹಲವು ಜನರಿಗೆ ತುಂಬ ದೂರದ ಊರುಗಳಲ್ಲಿ ಇರ್ತೀರಿ, ಬರೋದಕ್ಕೆ ಸಾಧ್ಯವಾಗಲ್ಲ. ಅವರೆಂಥವ್ರು ಏನು ಮಾಡಬೇಕು ಅಂತಂದರೆ, ನೀವು ಆನ್ಲೈನ್ನ ಮುಖಾಂತರ ಪೇಮೆಂಟನ್ನು ಮಾಡಿ ಪೋಸ್ಟಿನ ಮುಖಾಂತರವಾಗಿಯೇ ನಿಮಗೆ ಬಂದು ಪ್ರಸಾದ ತಲುಪತ್ತೆ. ಜೊತೆಗೆ ಗುರು ಮಹಾಯಾಗವನ್ನು ನೀವು ನಮ್ಮ ಶಂಕರಾನಂದ TV ಯೂಟ್ಯೂಬ್ ವಾಹಿನಿಯಲ್ಲಿ ಲೈವನ್ನು ನೋಡಬಹುದು. ಆದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೇರವಾಗಿಯೇ ಬಂದು ಪಾಲ್ಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಗುರು ಮಹಾಯಾಗ ನಡೀತಿರುವಂತಹ ಜಾಗನಾದರೂ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲೀಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯಲಿದೆ. ಇಲ್ಲಿಗೆ ಯಾರು ಬೇಕಾದರೂ ಸಹ ಬರಬಹುದು. ಪ್ರತಿಯೊಬ್ಬರಿಗೂ ಸಹ ಅವಕಾಶವಿದೆ, ಯಾರು ಬೇಕಾದರೂ ಬರಬಹುದು. ಕೇವಲ ಪೂಜೆಗೆ ರಿಜಿಸ್ಟರ್ ಮಾಡ್ಕೊಂಡಿರೋರು ಮಾತ್ರನೇ ಬರಬೇಕು ಅನ್ನುವಂತಹದ್ದೇನಿಲ್ಲ. ನಿಮ್ಮ ಕೈನಲ್ಲಿ ಪೂಜೆ ಮಾಡಿಸ್ಕೊಳ್ಳೋಕೆ ಆಯಿತು ಅಂತ ಹೇಳಿದ್ರೆ 333 ರೂಪಾಯಿ ಶುಲ್ಕವನ್ನು ಕಟ್ಟಿ ನೀವು ಪೂಜೆಯನ್ನು ಮಾಡಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಕಡೆ ಪಕ್ಷ ನೀವು ಬಂದು ನೋಡಿ ದೇವರ ಆಶೀರ್ವಾದವನ್ನು ನೀವು ಪಡ್ಕೊಂಡು ಹೋಗಬಹುದು. ಆಶೀರ್ವಾದಕ್ಕೇನೂ ಸಹ ಶುಲ್ಕವಿಲ್ಲ. ಅಯ್ಯೋ ಗುರುಗಳೇ, ನಮ್ಮ ಹತ್ರ ಹಣವಿಲ್ಲ, ಏನು ಮಾಡೋದು, ನಾವು ಬರಬಹುದಾ ಅಂತ ತುಂಬ ಜನ ಕೇಳ್ತೀರಿ. ಯಾವುದೇ ರೀತಿಯ ಗೊಂದಲ ಬೇಡ, ತಾಪತ್ರಯ ಬೇಡ. ಬನ್ನಿ, ನಿಮ್ಮ ಕೈನಲ್ಲಿ ಏನು ಸೇವೆ ಆಗುತ್ತೆ ಅದನ್ನು ಮಾಡಿ. ಯಾರು ಬೇಕಾದರೂ ಬರಬಹುದು. ಅಲ್ಲಿ ಏನೋ ಒಂದು ಪುರೋಹಿತರಿಗೆ ಒಂದು ಹೂ ಎತ್ಕೊಡೋದು, ಅಥವಾ ಇನ್ನೊಬ್ರಿಗೆ ಯಾರಿಗೋ ಏನೋ ಒಂದು ಸಹಾಯ ಮಾಡೋದು, ಒಬ್ರಿಗೆ ನೀರು ಬಂದವ್ರಿಗೆ ನೀರು ಕೊಡೋದು, ವ್ಯವಸ್ಥೆ ಮಾಡಿರೋದನ್ನು ಇನ್ನೊಂದಷ್ಟು ಅಚ್ಚುಕಟ್ಟು ಮಾಡಿಕೊಡೋದು, ನಿಮ್ಮ ಕೈನಲ್ಲಿ ಏನಾಗುತ್ತೆ ಭಗವಂತನಿಗೆ ಸೇವೆ ಮಾಡಿ. ಸರಿನಾ? ಹಾಗಾಗಿಯೇ ಜೊತೆಗೆ ನಾವಿಟ್ಟಿರುವಂಥದ್ದು ಅತ್ಯಂತ ಕಡಿಮೆ ಶುಲ್ಕವೇ, 333 ರೂಪಾಯಿಗಳು ಒಬ್ಬರಿಗೆ. ಅದು ಸಹ ಸಾಧ್ಯವಿಲ್ಲ ಅಂದರೆ ಈ ರೀತಿಯಾಗಿ ಬಂದು ನಿಮ್ಮ ಸೇವೆಯನ್ನು ನೀವು ಮಾಡಬಹುದು. ವಿಳಾಸ ಇರುವಂತಹದ್ದು ಕನಕಪುರ ರಸ್ತೆಯ ಕಗ್ಗಲೀಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂಥ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿ. 14ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ತಾವೆಲ್ಲರೂ ಸಹ ಬರಬಹುದು. ಗುರುಮಹಾಯಾಗದಲ್ಲಿ ನೀವು ಭಾಗವಹಿಸಬಹುದು. ಎಲ್ಲರಿಗೂ ಸಹ ವಿಶೇಷವಾದ ಅವಕಾಶ ಇದ್ದೇ ಇರುತ್ತೆ. ದೇವರ ಮೇಲೆ ಭಾರ ಹಾಕಿ ನೀವು ಸಹ ಬಂದು ನಿಮ್ಮ ಜೊತೆಯಲ್ಲಿರುವಂತಹ ಸಂಗಡಿಗರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು
ವಿಶೇಷವಾಗಿರ್ತಕ್ಕಂತಹ ಮಾಹಿತಿ ಇರುವಂತಹ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.